ಇವೆಲ್ಲದರ ಕುರಿತು ಮಾತನಾಡ್ತಕ್ಕಂಥ ರಾಜಕೀಯ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ, ಅದರಲ್ಲೂ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸಭೆಗಳಲ್ಲಿ ಮಾತನಾಡ್ತಕ್ಕಂಥದಕ್ಕೆ ಬಹುಶಃ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಜ್ಜಾಗ್ತದೆ. ಆದರೆ ಇವತ್ತು ನಾನು ಹೆಚ್ಚು ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ನೀವುಗಳು ಪಾಪ ಒಂದು ಕುರ್ಚಿ ಖಾಲಿಯಾಗಿಲ್ಲ, ನಾನು ಆವಾಗಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಬದಲಾಗಿ ಅಲ್ಲಿ ನೋಡಿದ್ರೆ ಹಿಂದಗಡೆ ಮಳೆ ಸೋರ್ತಾ ಇದೆ, ಎಲ್ಲ ನಿಂತ್ಕೊಂಡು ಪಾಪ ನೀವೆಲ್ಲರೂ ಈ ಸಭೆಗೆ ಒಂದು ಯಶಸ್ಸನ್ನ ತಂದುಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ಅಪ್ಪಾಜಿ ಗೌಡ್ರ ಮೇಲೆ, ಅವರ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ, ಈ ಅಭಿಮಾನ, ಈ ವಿಶ್ವಾಸ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗ ಒಂದು ಮಾತನ್ನ ಹೇಳ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 2028ಕ್ಕೆ ಶಾರದಕ್ಕನ ಕೈ ಬಲಪಡಿಸಿ ಈ ಕ್ಷೇತ್ರವನ್ನ ದತ್ತುವಾಗಿ ತಗೊಳ್ತಕ್ಕಂಥ ಕೆಲಸ ಮಾನ್ಯ ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ ಇಡೀ 224 ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ದಯಮಾಡಿ ಉಳಿಸ್ಕೊಳ್ಳಿ. ಸಾಕಷ್ಟು ನಂದವರೇ ಬೆಂದವರೇ ಅವ್ರ ಜೊತೆ ನೀವು ಪ್ರತಿನಿತ್ಯ ಇವತ್ತು ಬೇಸರದಲ್ಲಿದ್ದೀರಿ. ಧೃತಿಗೆಡೋದು ಬೇಡ, ಅದಕ್ಕೆ ಹೇಳ್ತಾ ಇರೋದು. ನೀವು ಅಷ್ಟೇ ಬೇಸರದಲ್ಲಿದ್ದೀರಿ, ಅವರು ಅಷ್ಟೇ ನೋವಲ್ಲಿದ್ದಾರೆ. ಏನ್ ದೊಡ್ಡ ಅಂತರದಿಂದ ಸೋತಿರ್ತಕ್ಕಂಥದ್ದಲ್ಲ. ಧೃತಿಗೆಡೋದು ಬೇಡಣ. ದಯಮಾಡಿ ನಾನೊಂದು ಮಾತು ಹೇಳ್ತೇನೆ ನೋಡಿ. ಇವತ್ತು ಬಹಳ ಜನ ಮಾತಾಡ್ತೀರಿ, ರಾಜ್ಯದ ಉದ್ದಗಲಕ್ಕೂ ಒಂದು ಮಾತು ಹೇಳ್ತೀರಿ. ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಹಾಲಿ ಕೇಂದ್ರದ ಸಚಿವರ ಮಗ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೇನೆ. ನನ್ನ ಗುರಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸಬೇಕು. ನನ್ನ ಸ್ವಾರ್ಥ ಏನೂ ಇಲ್ಲ. ಇವತ್ತು ಬಹಳ ಬಹಿರಂಗವಾಗಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಸ್ವಾರ್ಥ ಇದರಲ್ಲಿ ಏನೂ ಇಲ್ಲ. ನಿಮ್ಮಂಥ ಲಕ್ಷಾಂತರ ಜನ ಇವತ್ತು ನಿಸ್ವಾರ್ಥ ಸೇವೆಯನ್ನ ಈ ಪಕ್ಷಕ್ಕೆ ಮಾಡಿದ್ದೀರಿ. ಯಾವುದೇ ಫಲಾಪೇಕ್ಷೆ ಇಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಎಷ್ಟೇ ನೋವು ಬರಲಿ. ಯಾಕೆಂದರೆ ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಅವಧಿ ಬಹಳ ಕಮ್ಮಿ. ಆದರೆ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗಲಿ, ನಿಮ್ಮ ಮೇಲೆ ಎಷ್ಟೇ ದೌರ್ಜನ್ಯ ಎಸ್ತರೂ ಕೂಡ ಇವೆಲ್ಲವನ್ನ ಮೆಟ್ಟು ನಿಂತಿದ್ದೀರಾ ಅಂತಕ್ಕಂಥದ್ದಾದರೆ ಅದಕ್ಕೆ ತಾಲೂಕಿನ ಜನತೆ, ಅಪ್ಪಾಜಿ ಗೌಡರ ಕುಟುಂಬದ ಮೇಲೆ, ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಈ ಬದ್ಧತೆ, ಈ ಕಾಳಜಿ, ದಯವಿಟ್ಟು ಯಾರು ಕೂಡ ನಾವು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಬೇಡ. ಹೋರಾಟ ಮಾಡೋಣ. ಜನ ಗುರುತಿಸ್ತಾರೆ, ಸಮಯ ಬರ್ತದೆ. ಆದರೆ ಪಲಾಯನವಾದ ಮಾಡಿ ಮಾತ್ರ ಹೋಗ್ಕೂಡ್ದು. ಬಹಳ ಜನ ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ನಾಗಮಂಗಲದಿಂದ ಇಲ್ಲಿ ಬಂದಿದ್ದಾರೆ. ಬಹಳ ಜನ ನಾಗಮಂಗಲ, ಮಂಡ್ಯದಿಂದ ಇವತ್ತು ಇಲ್ಲಿ ಬಂದು ನೀವು ಜೀವನೋಪಾಯಕ್ಕಾಗಿ ಇವತ್ತು ನೀವಿಲ್ಲಿ ಬಹಳ ಜನ ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ನೀವೆಲ್ಲರೂ ನೆಲೆ ಊರಿದ್ದೀರಿ ಗಟ್ಟಿಯಾಗಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಸುರೇಶ್ ಗೌಡರಿಗೆ ಬಹಳ ಜನ ನಾಗಮಂಗಲದಿಂದ ಕರೆಯನ್ನ ಮಾಡಿ ಕರೆಸ್ಕೊಂಡಿದ್ದಾರೆ. ಅವ್ರನ್ನ ಇಲ್ಲಿಂದ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಹಳ ಜನ ಇವತ್ತು ಭಯದ ವಾತಾವರಣದಿಂದ ಅವರ ಊರುಗಳಿಂದ, ಅವರ ಗ್ರಾಮಗಳಿಂದ, ಅವರ ಮನೆಗಳಿಂದ ಆಚೆಗೆ ಬಂದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇನ್ನು ಬಹಳ ಜನ ಊರುಗಳಲ್ಲಿ, ಬೂತ್ಗಳಲ್ಲಿ, ನಗರ ಪ್ರದೇಶದಲ್ಲಿ, ತನ್ನ ಗ್ರಾಮಗಳಲ್ಲಿ ಪಕ್ಷದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಸಮಯ ಬರಲಿ, ಎಲ್ಲ ಚುಕ್ತ ಮಾಡ್ತೀವಿ, ಬಡ್ಡಿ ಸಮೇತ ತೀರಿಸ್ತೀವಿ ಅಂತ ತಾಲೂಕಿನ ಕಾರ್ಯಕರ್ತರು, ಮತದಾರರು ಶಪಥವನ್ನು ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟೇ ಸತ್ಯವೋ ಅಷ್ಟೇ ಸತ್ಯ. ಶಾರದಕ್ಕನವರು 2028ರಲ್ಲಿ 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಅವರ ಜೊತೆಯಲ್ಲಿ ಮುಂದೊಂದು ದಿನ ಅಜಿತ್ ಅವರ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಅಜಿತ್ ರವ್ರು ಎಲ್ಲೋದ್ರಪ್ಪ ಕರಿಯಪ್ಪ. ಅಜಿತ್ ಅಣ್ಣವರು ಕೂಡ ಅವರ ತಾಯಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅವರ ತಂದೆ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಯಾವುದೇ ಧೃತಿಗೆಡದಿರ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಶಾರದಕ್ಕನ ಜೊತೆಯಲ್ಲಿ ಅಜಿತ್ ರವ್ರಿಗೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ತಾಲೂಕಿನ ಭದ್ರಾವತಿಯ ಕಾರ್ಯಕರ್ತ ಬಂಧುಗಳು, ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಪಕ್ಷ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣ ಇರ್ಬೋದು, ವಿಶೇಷವಾಗಿ ಇವತ್ತು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ನಿಖಿಲ್ ಕುಮಾರಸ್ವಾಮಿ ಇವತ್ತು ಶಿವಮೊಗ್ಗದಲ್ಲಿ ಮತ್ತೊಬ್ಬರು ಶಾರದಮ್ಮನವರು ಇಲ್ಲಿ ಬಂದಿದ್ದಾರೆ. ಮೊದಲನೇ ಹಂತದ ಸಭೆ ಶಾರದಮ್ಮನವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇಬ್ಬರು ಶಾರದಮ್ಮನವರ ಗೆಲುವು ಇವತ್ತು ಜಿಲ್ಲೆಯಲ್ಲಿ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ಬೋದಾ? ನಿಮ್ಮೆಲ್ಲರ ಹೋರಾಟ ಇದೇ ರೀತಿ ನಿರಂತರವಾಗಿರುತ್ತಾ? ಮತ್ತೊಂದು ಮಾತನ್ನ ಹೇಳ್ತೀರಣ, ನಿಮ್ ಮುಂದೆ ಇವತ್ತು ಗ್ರಾಮ ಪಂಚಾಯತಿ ZPTP ಚುನಾವಣೆ ಇದೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ರಾಜಕಾರಣದ ಬೇರಿದ್ದಾಗೆ. ನೀವು ಎಂತ ಬೀಜವನ್ನ ನೆಡ್ತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಮುಂದೊಂದು ದಿನ ಅದು ದೊಡ್ಡ ಮರವಾಗಿ ಬೆಳೆದು ಬಹಳ ಜನಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು. ದಯಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ನಿಮ್ಗೆ ಅನ್ಸಿರ್ಬೋದು, ರಾಜ್ಯದ ಎಲ್ಲೆಡೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಏನು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಪ್ರವಾಸ ಹೊರಟುಬಿಟ್ಟವನಲ್ಲ ಅಂತ. ನಾನು ಯಾವುದೇ ಚುನಾವಣೆ ದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ. ನನಗೆ ನಿಮ್ಮೆಲ್ಲರ ಜೊತೆ ಒಂದು ಆತ್ಮೀಯತೆ ಬೇಕು. ನೀವೆಲ್ಲರೂ ಯಾವ ರೀತಿ ಅಪ್ಪಾಜಿ ಗೌಡರಿಗೆ, ಕುಮಾರಣ್ಣ ಅವ್ರಿಗೆ, ಅಪ್ಪಾಜಿ ಗೌಡರ ಕುಟುಂಬಕ್ಕೆ, ಶಾರದಕ್ಕನಿಗೆ, ಅಜಿತ್ ಅಣ್ಣನಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರೋ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಇದು ಕೇವಲ ಒಂದು ದಿನದ ಸಭೆಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇಲ್ಲಿ ಬಂದುವೋ, ಭಾಷಣ ಮಾಡಿದ್ವೋ, ವೇದಿಕೆಯಲ್ಲಿ ಸೇರಿದ್ರು, ಚಪ್ಪಾಳೆ ಹೊಡೆದ್ರು. ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನೀವು ತಪ್ಪು ತಿಳ್ಕೊತೀರಾ ಅಂತ ನಾನು ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಹೊರತುಪಡಿಸಿ ನಾನು ಒಲ್ಲದ ಮನಸ್ಸಿನಲ್ಲಿ ತಗೊಳ್ತಾ ಇದ್ದೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.